ನಗರದ ಸಾಧನಾ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಕಾರ್ಯಾಗಾರ ನಡೆಯಿತು. ಮತಪೆಟ್ಟಿಗೆಯಲ್ಲಿ ಅನಧಿಕೃತ ವ್ಯಕ್ತಿಗಳ ಪಟ್ಟಿ ಇರುವುದನ್ನು ತಪ್ಪಿಸಲು ಎರಡೂ ಕಡೆಗಳಲ್ಲಿ ಕೆಲವರು ಮತ ಚಲಾಯಿಸುತ್ತಿದ್ದ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಮತಪೆಟ್ಟಿಗೆಯಲ್ಲಿ ಸೇರಿಸಲು ಕಾರ್ಯಾಗಾರ ಆಯೋಜನೆ. ರಾಜ್ಯದಲ್ಲಿ ಜನತಾದಳ ಇಲ್ಲ ಎಂದವರು 2028ಕ್ಕೆ ಜನತಾದಳ ಶಕ್ತಿ ಏನು ಎಂಬುದು ಗೊತ್ತಾಗುತ್ತೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಾಮರಾಜು ತಿಳಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಮುಂದುವರಿಯಲಿದೆ ಎಂದು ಜಿಲ್ಲಾಧ್ಯಕ್ಷ ಎಚ್ ನಿಂಗಪ್ಪ ತಿಳಿಸಿದರು. ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ. ಅದು ಜನತಾದಳ ಅದು ರೂಪಾಂತರಗೊಂಡು ಇವತ್ತು ಜಾತಿಯಾಗಿದ್ದ ಜನತಾದಳವಾಗಿ ಏನು ಒಂದು ಶಕ್ತಿ ಹೊಂದಿದೆ. ಇವತ್ತು ನಮ್ಮ ಶಕ್ತಿನ ಕಳ್ಕೊಂಡಿಲ್ಲ ಅನ್ನೋ ಒಂದೇ ಒಂದು ದೃಷ್ಟಿ ಹೇಳೋದಾದ್ರೆ ಇವತ್ತು ಕೇಂದ್ರ ಸರ್ಕಾರದ ಭಾಗವಾಗಿ ನಮ್ಮ ಕುಮಾರಣ್ಣವರು ಒಂದು ಸಂಪುಟ ದರ್ಜೆ ಸಚಿವರಾಗಿ ಈ ಪಕ್ಷನ ಮತ್ತು ಈ ದೇಶನ ಈ ರಾಜ್ಯನ ನಮ್ಮ ಪಕ್ಷದ ಭಾಗವಾಗಿ ಮುನ್ನಡೆಸ್ತಾ ಇದ್ದಾರೆ. ಆದ್ರಿಂದ ನಮ್ಮ ಪಕ್ಷ ಕಾರ್ಯಕರ್ತರು ದಯಮಾಡಿ ತಾವೆಲ್ಲ ಮೊನ್ನೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಒಂದು 2-3 ಡೇಸ್ಗಿಂತ ಓಡ್ತಾ ಇದೆ. ಮಂಡ್ಯ ಶಾಸಕರು ಯಾರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಾವು ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡೋದ್ರ ಮೂಲಕ ನಮ್ಮ ಪಕ್ಷದ ಮುಖಂಡರಿಗೆ ಈ ಪಕ್ಷಕ್ಕೆ ರಾಜ್ಯ ಮಟ್ಟದ ನಾಯಕರಿಗೆ ಒಳ್ಳೆಯ ಹೆಸರನ್ನ ತರಬೇಕು. ನಿಷ್ಕಾಲ ಅಭಿಯಾನದ ಮೂಲಕ ಹೆಚ್ಚಿನ ಮತದಾರರು ಹೆಚ್ಚಿನ ಜೆಡಿಎಸ್ ಪಕ್ಷದ ಸದಸ್ಯರಾಗಬೇಕು. ಆ ಮೂಲಕ ಬಹುಶಃ 28 ಅದೇ ಸುಮ್ಮನೆ 28 ಸುಧಾಕರ್ ಅವ್ರನ್ನ ನೀವು ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಜಿಲ್ಲೆನಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಪರಿಸ್ಥಿತಿ ಎಲ್ಲ ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಕೊಟ್ಟಿಗೆ ಮೇಲೆ ಹೋಗ್ತೀನಿ, ಮಟ್ಟಿಗೆ ಹೋಗ್ತೀನಿ, ಪಾವಡ ಕಡೆಗೆ ಹೋಗ್ತೀನಿ, ಆಕೆ ಹೈವೇನಲ್ಲಿ ಹೋಗಿ ಅಲ್ಲೊಂದು 2 ತಾಸು ಹೋಗ್ತೀನಿ ಪರಿಸ್ಥಿತಿ. ಇದು ಬಹಳ ಭಿನ್ನವಾಗಿದೆ. ಯಾಕಂದ್ರೆ ಇಲ್ಲಿ ಪ್ರಭಾವಿ ನಾಯಕರು ಸಚಿವರು ಇದ್ರೆ ಹಾಗಾಗಿ ಅಷ್ಟು ಸುಲಭ ನೀವು ಪಕ್ಷ ಸಂಘಟನೆ ಮಾಡೋದು. ಹಾಗಾದ್ರೂ ಬಹುಶಃ ಇಲ್ಲಿ ಯಾವುದೇ ಮುಖಂಡರು ಯಾವುದೇ ಜೊತೆ ರಾಜಿ ಮಾಡ್ಕೊಳ್ಳೋ ಅಂತ ಜಾಯಮಾನ ಹೊಂದಿರ್ತಕ್ಕಂಥ ಈ ತಾಲೂಕಿನ ಮುಖಂಡರಲ್ಲ ಅನ್ನೋ ಒಂದು ಮಾತನ್ನ ಕಂಠಗೊಳಿಸುವ. ದಯಮಾಡಿ ಮುಂದಿನ ಜಿಲ್ಲಾ ಪಂಚಾಯಿತಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಮುಖಂಡಗಳಿಂದ ಬೂತ್ ಲೆವೆಲ್ ಏಜೆಂಟ್ಗಳು ಇವತ್ತು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರಕ್ಕೆ ಎಲ್ಲರೂ ಕೂಡ ಒಂದು ಯಾವ ರೀತಿ ಪರಿಷ್ಕರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೂತ್ ಲೆವೆಲಲ್ಲಿ ನಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೆ. ಈ ಒಂದು ವರ್ಕ್ಶಾಪ್ನಲ್ಲಿ ಯಾವ ರೀತಿ ನಾವು ವೋಟರ್ ಲಿಸ್ಟ್ಗಳನ್ನು ನಾವು ಆ್ಯಡ್ ಮಾಡ್ಕೋಬೇಕು, ಹೊಸದಾಗಿ ಸೇರಿಸಬೇಕು ಅಥವಾ ಹೊರಗಡೆ ಇರ್ತಕ್ಕಂಥವ್ರನ್ನ ಮತ್ತೆ ನಾವಿಲ್ಲಿ ಮತ ಪರಿಷ್ಕರಣೆ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ವರಿಷ್ಠ ತೀರ್ಮಾನ ತಗೊಂಡು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನು ಅನಧಿಕೃತ ಓಟ್ಗಳೇನು ಸೇರ್ಪಡೆ ಇತ್ತು ಅದನ್ನು ಆದಷ್ಟು ಡಿಲೀಟ್ ಮಾಡಿಸೋಂಥ ವ್ಯವಸ್ಥೆ. ಆಮೇಲೆ 2 ಕಡೆ ಓಟು ಅದು ನಮಗೆ ತೊಂದರೆ ಆಗ್ತಾಯಿತ್ತು. ಅದನ್ನು ಆದಷ್ಟು ಡಿಲೀಟ್ ಮಾಡಿ ಏನು ನಮಗೆ ಬೇಕಿರೋಂಥ ಓಟೇ ನಮ್ಮ ಕ್ಷೇತ್ರದಲ್ಲಿ ಓಡ್ತಾ ಇರ್ತದೆ. ಏನೋ ಇನ್ನೊಂದು ಕಡೆ ಮಿಸ್ ಆಗಿರೋದು ಅವನ್ನ ಸೇರ್ಪಡೆ ಅಂತ ಕಾರ್ಯಕ್ರಮ ಏನು ನಮ್ಮ BLAಗಳೊಂದಿಗೆ ನಾವು ಆಯ್ಕೆ ಮಾಡಿದ್ದೀವಿ. ಅವರಿಗೆ ವಿಶೇಷ ಸಮಗ್ರ ಪರಿಷ್ಕರಣೆ ಈ ಒಂದು ಕಾರ್ಯಕ್ರಮದ ಕಾರ್ಯಾಗಾರವನ್ನು ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತು ಮತದಾರರ ಪಟ್ಟಿ ಸಮಗ್ರವಾಗಿ ಪರಿಷ್ಕರಣೆ ಆಗಬೇಕು. ಜೊತೆಗೆ ಇವತ್ತು ನಾವು ಮತದಾರರನ್ನು ಇವತ್ತು ಜಾತ್ಯತೀತ ಜನತಾದಳ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ